ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಹಳೆ ಆದ್ರೆ ಅಷ್ಟೇ ಕುತೂಹಲಕಾರಿಯಾದ ಕಥೆಯನ್ನ ಕೇಳೋಣ. ಇಡೀ ಜಗತ್ತನ್ನೇ ನಾಶ ಮಾಡುವಂತಹ ಒಂದು ಮಹಾಪ್ರಳಯದ ಕಥೆ. ಆದ್ರೆ ಆ ವಿನಾಶದ ನಡುವೆಯೂ ಭವಿಷ್ಯಕ್ಕಾಗಿ ಜ್ಞಾನವನ್ನ ಹೇಗೆ ಉಳಿಸಲಾಯಿತು ಅನ್ನೋದೇ ಈ ಕಥೆಯ ವಿಶೇಷ. ಇದು ಮತ್ಸ್ಯನ ಅದ್ಭುತ ಕಥೆ. ಈ ಕಥೆ ಶುರು ಮಾಡೋಕ್ಕೂ ಮುಂಚೆ ನಾವೆಲ್ಲರೂ ಒಂದು ಕ್ಷಣ ಯೋಚಿಸೋಣ. ಒಂದು ವೇಳೆ ಎಲ್ಲವೂ ನಾಶವಾಗುತ್ತೆ ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಮುಂದಿನ ಜನಾಂಗಕ್ಕಾಗಿ ಏನನ್ನ ಉಳಿಸಿತ್ ಹೋಗ್ಬೇಕು? ಈ ಒಂದು ಪ್ರಶ್ನೆ ಇದೆಯಲ್ವಾ, ಇದೇ ಇವತ್ತಿನ ನಮ್ಮ ಈ ಚರ್ಚೆಯ ಮೂಲ. ನಮ್ಮ ಕಥೆಯ ಹೀರೋ ಸತ್ಯವ್ರತ ಮನು ಅಂತ ಒಬ್ಬ ರಾಜ. ಊಹಿಸ್ಕೊಳ್ಳಿ, ಅವನು ಒಂದು ನದಿಯ ತೀರದಲ್ಲಿ ತಪಸ್ಸು ಮಾಡ್ತಾ ಕೂತಿದಾನ. ಎಲ್ಲಾ ಕಡೆ ಶಾಂತ. ಆದ್ರೆ ಈ ಶಾಂತತೆ ಹೆಚ್ಚು ಹೊತ್ತು ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಅಸಾಮಾನ್ಯ ಘಟನೆ ನಡೆಯೋದಿತ್ತು. ಹೀಗೆ ತಪಸ್ಸಲ್ಲಿ ಮುಳುಗಿದ್ದಾಗ ಏನಾಯ್ತು ಅಂದ್ರೆ, ಒಂದು ಪುಟಾಣಿ ಮೀನು ಹಾರಿ ಬಂದು ಅವನ ಕೈಯಲ್ಲಿ ಬೀಳುತ್ತೆ. ಅಷ್ಟೇ ಅಲ್ಲ, ಅದು ಮನುಷ್ಯರ ಭಾಷೆಯಲ್ಲಿ ಮಾತಾಡಕ್ಕೆ ಶುರು ಮಾಡುತ್ತೆ. ರಾಜನೇ, ದೊಡ್ಡ ಮೀನುಗಳು ನನ್ನನ್ನ ತಿಂದಹಾಕ್ಬೋದು, ದಯವಿಟ್ಟು ನನ್ನನ್ನ ಕಾಪಾಡು ಅಂತ ಬೇಡ್ಕೊಳ್ಳುತ್ತೆ. ಮನುವಿಗೆ ಸಹಜವಾಗಿಯೇ ಕರುಣೆ ಬರುತ್ತೆ. ಸರಿ, ಆ ಮೀನನ್ನ ಕಾಪಾಡಕ್ಕೆ ಅಂತ ನಿರ್ಧಾರ ಮಾಡ್ತಾನೆ. ಆದ್ರೆ ಕಥೆಯಲ್ಲಿ ಅಸ್ಲಿ ಟ್ವಿಸ್ಟ್ ಶುರುವಾಗೋದೇ ಇಲ್ಲಿಂದ. ಮನು ಏನ್ ಮಾಡ್ತಾನೆ, ಆ ಮೀನನ್ನ ಒಂದು ಸಣ್ಣ ಪಾತ್ರೆಯಲ್ಲಿ ಇಡ್ತಾನೆ. ಆದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಮೀನು ಆ ಪಾತ್ರೆಯಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿರುತ್ತೆ. ಸರಿ, ಇದನ್ನ ಕೆರೆಗ್ ಬಿಡೋಣ ಅಂತ ಬಿಟ್ರೆ ಕೆರೆಯಷ್ಟೇ ದೊಡ್ಡದಾಗ್ಬಿಡುತ್ತೆ. ನದಿ, ಸಮುದ್ರ ಹೀಗೆ ಎಲ್ಲಿಗೆ ಬಿಟ್ರೂ ಆ ಮೀನು ತಾನಿದ್ದ ಜಾಗವನ್ನೇ ಮೀರಿ ಬೆಳೆಯುತ್ತಾ ಹೋಗುತ್ತೆ. ಇದೇನು ಪವಾಡ ಅಂತ ಅನ್ಸಲ್ವಾ? ಈ ಅದ್ಭುತ ಬೆಳವಣಿಗೆಯನ್ನ ನೋಡ್ತಾ ಇದ್ದ ಮನುಗೆ ಒಂದು ವಿಷಯ ಸ್ಪಷ್ಟವಾಗತ್ತೆ. ಖಂಡಿತ ಇದು ಯಾವುದೋ ಸಾಮಾನ್ಯ ಮೀನಲ್ಲ. ಇದರ ಹಿಂದೆ ಖಂಡಿತವಾಗಿಯೂ ಒಂದು ದೈವೀ ಶಕ್ತಿ ಇದೆ ಅಂತ ಅವನಿಗೆ ಗೊತ್ತಾಗತ್ತೆ. ಕೂಡಲೇ ಆ ದೈತ್ಯ ಮೀನಿನ ಮುಂದೆ ಕೈಮುಗಿದು ನಿಂತು, ದಯವಿಟ್ಟು ಹೇಳಿ, ನೀವು ಯಾರೋ ಅಂತ ಕೇಳ್ತಾನೆ. ಆಗ ಆ ಬೃಹದಾಕಾರದ ಮೀನು ತನ್ನ ನಿಜ ಸ್ವರೂಪವನ್ನ ತೆರೆದಿಡುತ್ತೆ. ಅದು ಹೇಳುತ್ತೆ, ನಾನೇ ವಿಷ್ಣು. ಹಬ್ಬಾ, ಯೋಚ್ನೆ ಮಾಡಿ, ಆ ಕ್ಷಣ ಮನುವಿಗೆ ಹೇಗಾಗಿರ್ಬೇಕು. ಆತ ಕರುಣೆಯಿಂದ ಮಾಡಿದ ಒಂದು ಸಣ್ಣ ಕೆಲ್ಸ ಅವನಿಗೆ ಸಾಕ್ಷಾತ್ ಭಗವಂತನ ದರ್ಶನವನ್ನೇ ಮಾಡಿಸಿತ್ತು. ಈ ಒಂದು ಕ್ಷಣ ಕಥೆಯ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಹೀಗೆ ತನ್ನ ನಿಜರೂಪವನ್ನ ತೋರಿಸಿದ್ಮೇಲೆ ವಿಷ್ಣು ಸುಮ್ನಾಗ್ಲಿಲ್ಲ. ಆತ ಬಂದಿದ್ದಕ್ಕೆ ಒಂದು ದೊಡ್ಡ ಕಾರಣ ಇತ್ತು. ಜಗತ್ತಿಗೆ ಒಂದು ಭಯಾನಕ ಎಚ್ಚರಿಕೆ ಕೊಡೋಕ್ ಬಂದಿದ್ದ. ಏನಪ್ಪಾ ಅಂದ್ರೆ, ಇಡೀ ಜಗತ್ತನ್ನೇ ಮುಳಿಸ್ಬಿಡುವಂತಹ ಒಂದು ಮಹಾಪ್ರಳಯ ಹತ್ರದಲ್ಲೇ ಬರ್ತಾ ಇದೆ ಅಂತ ಹೇಳ್ತಾನೆ. ಪ್ರಳಯ ಅಂದ್ರೆ ಏನು? ಅದು ಸುಮ್ನೆ ಒಂದು ದೊಡ್ಡ ಫ್ಲಡ್ ಅಷ್ಟೇನಾ? ಖಂಡಿತ ಇಲ್ಲ. ನಮ್ಮ ಪುರಾಣಗಳ ಪ್ರಕಾರ ಪ್ರಳಯ ಅಂದ್ರೆ ಒಂದು ಯುಗದ ಅಂತ್ಯ. ಹಳೆಯದೆಲ್ಲವನ್ನು ನಾಶ ಮಾಡಿ ಹೊಸ ಸೃಷ್ಟಿಗೆ ಜಾಗ ಮಾಡಿಕೊಡುವ ಒಂದು ಕಾಸ್ಮಿಕ್ ಪ್ರೊಸೆಸ್ ಅಂತ ಹೇಳ್ಬೋದು. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯವಾದ ಅಂಶ ಅಂದ್ರೆ ವಿಷ್ಣು ಕೊಟ್ಟ ಇನ್ಸ್ಟ್ರಕ್ಷನ್ಸ್. ಆತ ಹೇಳಿದ್ದು ಕೇವಲ ಜೀವಿಗಳನ್ನ ಉಳಿಸಿ ಅಂತ ಅಲ್ಲ, ಅದರ ಜೊತೆಗೆ ಜ್ಞಾನದ ಕಾವಲುಗಾರರಾದ ಸಪ್ತರ್ಷಿಗಳನ್ನ ಮತ್ತು ಜ್ಞಾನದ ಭಂಡಾರವೇ ಆದ ವೇದಗಳನ್ನ ಕಾಪಾಡಬೇಕು ಅಂತ. ಅಂದ್ರೆ ನೋಡಿ, ಬರೀ ಬದುಕುಳಿಯೋದು ಮುಖ್ಯವಲ್ಲ, ಜ್ಞಾನದ ರಕ್ಷಣೆಯೋ ಅಷ್ಟೇ ಮುಖ್ಯ ಅನ್ನೋದು ಇಲ್ಲಿರೋ ಸಂದೇಶ. ವಿಷ್ಣು ಎಚ್ಚರಿಸಿದಂತೆ ಆ ದಿನ ಬಂದೇ ಬಿಟ್ಟು. ಇಡೀ ಆಕಾಶ ಕಪ್ಪು ಮೋಡಗಳಿಂದ ತುಂಬಿ ಹೋಯ್ತು. ಸಮುದ್ರಗಳು ಉಕ್ಕಿ ಹರಿಯೋಕ್ ಶುರು ಮಾಡಿದ್ವು. ನೋಡ್ತಿದ್ದಂತೆ ಇಡೀ ಭೂಮಿ ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿತು. ಮಹಾಪ್ರಳಯದ ಆರಂಭ ಆಗಿತ್ತು. ಮನು ಈಗಾಗಲೇ ಒಂದು ದೊಡ್ಡ ದೋಣಿಯನ್ನ ಸಿದ್ಧ ಮಾಡಿಟ್ಟಿದ್ದ. ಅದರಲ್ಲಿ ಸಪ್ತರ್ಷಿಗಳು, ಎಲ್ಲಾ ಜೀವಿಗಳ ಬೀಜಗಳು ಮತ್ತೆ ವೇದಗಳು ಎಲ್ಲವೂ ಸುರಕ್ಷಿತವಾಗಿದ್ವು. ಆಗ ಆ ದೈತ್ಯ ಮತ್ಸ್ಯರೂಪದಲ್ಲಿದ್ದ ವಿಷ್ಣು ಆ ದೋಣಿಯನ್ನ ತನ್ನ ಕೊಂಬಿಗೆ ಕಟ್ಕೊಂಡು ಆ ಭಯಂಕರ ಅಲೆಗಳ ನಡುವೆ ದಾರಿ ತೋರಿಸ್ತಾ ಸುರಕ್ಷಿತವಾಗಿ ಮುಂದೆ ಸಾಗಿದ್ದನು. ಈ ಪ್ರಯಾಣದ ಉದ್ದೇಶ ಬರೀ ಬದುಕುಳಿಯೋದಷ್ಟೇ ಆಗಿರ್ಲಿಲ್ಲ, ಅದಕ್ಕಿಂತಲೂ ದೊಡ್ಡದಾಗಿತ್ತು. ಇಲ್ಲಿ ನಾವು ನೋಡ್ತಾ ಇರೋ ಹಾಗೆ ಇದು ಜ್ಞಾನವನ್ನ ರಕ್ಷಿಸಿ ಅದನ್ನ ಮುಂದಿನ ಯುಗಕ್ಕೆ, ಮುಂದಿನ ಪೀಳಿಗೆಗೆ ತಲುಪಿಸುವ ಒಂದು ಮಹಾನ್ ಕಾರ್ಯಾಚರಣೆಯಾಗಿತ್ತು. ಆದ್ರೆ ಈ ಮಹಾನ್ ಕೆಲ್ಸಕ್ಕೆ ಒಂದು ದೊಡ್ಡ ಅಡ್ಡಿ ಇತ್ತು. ಹಯಗ್ರೀವ ಅಂತ ಒಬ್ಬರ ರಾಕ್ಷಸ. ಅವನ ಉದ್ದೇಶ ಜ್ಞಾನದ ಬೆಳಕನ್ನೇ ನಾಶ ಮಾಡೋದು. ಅದಕ್ಕಾಗಿ ಅವನು ವೇದಗಳನ್ನ ಕದ್ದು ಸಮುದ್ರದ ಆಳದಲ್ಲಿ ಬಚ್ಚಿಟ್ಬಿಟ್ಟಿದ್ದ. ಅಲ್ವಾ? ಜ್ಞಾನವೇ ಇಲ್ಲ ಅಂದ್ರೆ ಹೊಸ ಸೃಷ್ಟಿ ಹೇಗೆ ಸಾಧ್ಯ? ಅದಕ್ಕೋಸ್ಕರ ಮತ್ಸ್ಯ ಅವತಾರದಲ್ಲಿದ್ದ ವಿಷ್ಣುವು ಹಯಗ್ರೀವನ ಜೊತೆ ಹೋರಾಡಿ ವೇದಗಳನ್ನ ಮರಳಿ ಪಡೆದು ಜ್ಞಾನವನ್ನ ಕಾಪಾಡ್ದ. ಕೊನೆಗೂ ಪ್ರಳಯದ ಅಬ್ಬರ ನಿಧಾನವಾಗಿ ಕಡಿಮೆ ಆಯಿತು. ಕದ್ದೊಯ್ದಿದ್ದ ವೇದಗಳು ಮತ್ತೆ ಕೈಗೆ ಸಿಕ್ಕಿದ್ವು. ಅಪವಿತ್ರ ದೋಣಿ ನೀರ್ನಿಂದ ಆಚೆ ಬಂದ ಒಂದು ಪರ್ವತದ ಶಿಖರದ ಮೇಲೆ ನಿಂತ್ಕೊಳ್ತು. ಇದು ಒಂದು ರೀತಿಯಲ್ಲಿ ಹೊಸ ಯುಗದ ಶುಭಾರಂಭದ ಸಂಕೇತವಾಗಿತ್ತು. ಹಾಗಾದ್ರೆ
ಈ ಇಡೀ ಘಟನೆಯಿಂದ ಆದ ಕೊನೆಯ ಫಲಿತಾಂಶ ಏನು? ಮೊದಲನೇದಾಗಿ ಮನು, ಸಪ್ತರ್ಷಿಗಳು ಮತ್ತು ಜೀವಿಗಳ ಬೀಜಗಳ ಮೂಲಕ ಜೀವಸಂಕುಲ ಉಳಿತು. ಎರಡನೆಯದಾಗಿ ವೇದಗಳ ಮೂಲಕ ಜ್ಞಾನವನ್ನ ಪುನಃಸ್ಥಾಪಿಸಲಾಯಿತು. ಈ ಜೀವ ಮತ್ತು ಜ್ಞಾನ ಇವೆರಡರ ಆಧಾರದ ಮೇಲೆ ಧರ್ಮವನ್ನ ಮತ್ತೆ ಸ್ಥಾಪಿಸಲಾಯಿತು. ಇದೇ ನೋಡಿ ಹೊಸ ಯುಗದ ಸೃಷ್ಟಿಗೆ ಹಾಕಿದ ಅಡಿಪಾಯ. ಕೊನೆಯದಾಗಿ ಹೇಳೋದಾದ್ರೆ ಈ ಕಥೆ ನಮ್ಗೆಲ್ಲ ಒಂದು ತುಂಬಾನೇ ಆಳವಾದ ಸಂದೇಶವನ್ನ ಕೊಡುತ್ತೆ. ಜೀವನದಲ್ಲಿ ಎಷ್ಟೇ ದೊಡ್ಡ ಬಿಕ್ಕಟ್ಟು ಬರ್ಲಿ, ಎಂಥದ್ದೇ ವಿನಾಶ ಎದುರಾಗ್ಲಿ, ನಾವು ಉಳಿಸ್ಕೊಳ್ಬೇಕಾದದ್ದು ಭೌತಿಕ ವಸ್ತುಗಳನ್ನಲ್ಲ, ಬದಲಾಗಿ ಜೀವ ಮತ್ತು ಜ್ಞಾನವನ್ನ. ಯಾಕಂದ್ರೆ ಭವಿಷ್ಯವನ್ನ ರೂಪಿಸೋ ನಿಜವಾದ ಶಕ್ತಿ ಇರೋದು ಇವೆರಡರಲ್ಲೇ. ಸರಿ, ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆ ಇವತ್ತಿನ ನಮ್ಮ ಜಗತ್ತಿಗೆ ಹೇಗೆ ಪ್ರಸ್ತುತ ಅಂತ ಅನ್ಸುತ್ತೆ? ಪರಿಸರ ಸಂರಕ್ಷಣೆ, ನಮ್ಮ ಜ್ಞಾನ ಪರಂಪರೆ ಮತ್ತೆ ಹೊಸ ಸವಾಲುಗಳನ್ನ ಎದುರಿಸೋದು, ಈ ವಿಷಯಗಳ ಬಗ್ಗೆ ನಮ್ಮ ಇವತ್ತಿನ ಆಲೋಚನೆಗಳಿಗೆ ಈ ಪುರಾತನ ಕಥೆ ಏನಾದ್ರೂ ದಾರಿ ತೋರಿಸಬಲ್ಲುದೇ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ.